ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಮೀಶೋ ಪ್ರಾಡಕ್ಟ್ಸ್ಗಳ ಬಗ್ಗೆ, ಅಂದರೆ ಅಫೋರ್ಡಬಲ್ ಪ್ರೈಸ್ ಇನ್ ಮೀಶೋ. ಸೊ ಲೆಟ್ಸ್ ಗೋ. ಮೊದಲನೇ ಪ್ರಾಡಕ್ಟ್ ಸಮಥಿಂಗ್ ಮಣಿ ಬೀಡ್ಸ್. ಮಣಿ ಇರುತ್ತಲ್ಲ, ಮುತ್ತಿನ ಮಣಿಗಳು, ಅವುಗಳ ಹಾಫ್ ಬೀಡ್ಸನ್ನು ಆರ್ಡರ್ ಮಾಡಿದ್ದೆ ನಾನು. ಇದು ತುಂಬ ಯೂಸ್ ಆಗುತ್ತೆ ಕ್ರಾಫ್ಟ್ ಮಾಡೋರಿಗೆ. ಸೊ ನಾನು ಹೊರಗಡೆ ತುಂಬ ಹುಡುಕಿದೆ, ನಮ್ಮ ಊರಲ್ಲಿ ಹೊರಗಡೆ ಹುಡುಕಿದೆ, ಸಿಕ್ಕಿರಲಾಗಿತ್ತು ನನಗೆ. ಬಟ್ ಮೀಶೋದಲ್ಲಿ ಸಿಕ್ತು, ತುಂಬ ಒಳ್ಳೆ ಪ್ರೈಸಿಗೆ ಕೂಡ ಸಿಕ್ತು. ಸಮಥಿಂಗ್ 6 or 7 ಪ್ಯಾಕ್ಸ್ ಏನೋ ಬಂದಿದೆ. ತುಂಬಾ ಚೆನ್ನಾಗಿದೆ. ಅಷ್ಟು ರೀತಿಯ ಸೈಜಸ್ ಇದ್ದಾವೆ. ತುಂಬ ಚೆಂದ ಕಾಣುತ್ತೆ, ಹಚ್ಲಿಕ್ಕೆ ಈಸಿ ಆಗುತ್ತೆ. ಈ ಮುತ್ತಿನ ಐಟಮ್ಸ್ ಏನಾದರೂ ಮಾಡ್ತಾಯಿದ್ರೆ, DIY ಮಾಡ್ತಾಯಿದ್ರೆ ಮುತ್ತಿಂದು, ಅವುಗಳಿಗೆ ಹಾಫ್ ಬೀಡ್ಸ್ ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟು DIY ಮಾಡೋರಿಗೆ. ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದ್ದೆ. ನಾನು ಇವುಗಳಲ್ಲಿ ಇನ್ನೂ ಏನೂ ಮಾಡಿಲ್ಲ, ಯಾಕಂದರೆ ಸ್ಟಿಲ್ ವೆರಿ ಬ್ಯುಸಿ ಪರ್ಸನ್. ಸೊ ಇದು ತುಂಬ ಒಳ್ಳೆ ಕ್ವಾಲಿಟಿದು, ತುಂಬಾ ಚಲೋ ಆಗಿತ್ತು. ಸೊ ಇದು 6 ಪ್ಯಾಕೆಟ್ಸ್ ಬಂದಿದೆ ನನಗೆ. 100 ರೂಪಾಯಿ ಬಿತ್ತು ನನಗೆ 6 ಪ್ಯಾಕೆಟ್ಸಿಗೆ. ಸೊ ನೆಕ್ಸ್ಟ್ ಪ್ರಾಡಕ್ಟು, ಇದು ಕೂಡ ಮೀಶೋ ಪ್ರಾಡಕ್ಟೆಯ ಬ್ಯೂಟಿಫುಲ್ ಚೂಡಿದಾರ್. ಅಫ್ಕೋರ್ಸ್ ಚೂಡಿದಾರ್, ಲಾಂಗ್ ಗೌನ್ ಟೈಪು ಸಮಥಿಂಗ್. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಈಗ ರೀಸೆಂಟಾಗಿ ನಾನು ಇನ್ನೊಂದು ಕೂಡ ಆರ್ಡ್ರ್ ಹಾಕಿದ್ದೀನಿ. ಆದರೆ ಇದ್ರ ಫೋಟೋ ಮಾತ್ರ ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ಬೇರೆ ಅಕೌಂಟಿಂದ, ಬೇರೆ ಮೀಶೋ ಅಕೌಂಟಿಂದ ಹಾಕಿರೋದು ನಾನು. ಆ ಅಕೌಂಟನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಒಳ್ಳೆ ಫ್ರಿಲ್ ಆ್ಯಂಡ್ ಲುಕ್ಕು ಕೂಡ ಅಷ್ಟೇ ಚೆಂದ ಕೊಡ್ತಾಯಿತ್ತು. ನನ್ನ ಹತ್ರ ಯಾವಾಗೂ ಇರಲಿಲ್ಲ ವೈಟ್ ಕಲರ್. ನಾನು ನಾರ್ಮಲಿ ತೊಗೊಳ್ಳಲ್ಲ, ಆದರೆ ಇದರಲ್ಲಿ ವೈಟ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ದು ತೊಗೊಂಡೆ ನಾನು. ಯಾಕಂದರೆ ವೈಟ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ಯಾರೇನೇ ಹೇಳಿ. ಐ ಕಾಂಟ್ ಹ್ಯಾಂಡಲ್ ವೈಟ್, ಅಷ್ಟೆಲ್ಲ ತಲೆನೂ ತೊಗೊಳ್ಲಿಕ್ಕಾಗಲ್ಲ ನನಗೆ. ಸೊ ಆದರೂ ಇದು ತುಂಬಾ ಚೆಂದ ಕಾಣ್ತು ನನಗೆ ಆ ಫೋಟೋಲಿ. ಸೊ ಹಾಕೋಣ ಹೆಂಗಿರುತ್ತೆ ನೋಡೋಣ ಅಂತ ಹಾಕಿದೆ. ಸಮಥಿಂಗ್ ಇದು ನನಗೆ 350 ರೂಪಾಯಿ or 400 ರೂಪಾಯಿ ಸಮಥಿಂಗ್ ಇತ್ತು. ತುಂಬಾ ಚೆನ್ನಾಗಿತ್ತು. ತುಂಬ ಒಳ್ಳೆ ಪೀಸ್ ರಿಸೀವ್ ಆಗಿದೆ. ಏನು ಡ್ಯಾಮೇಜ್ ಏನೂ ಇರಲಿಲ್ಲ. ಇದಕ್ಕೊಂದು ಚುನ್ನಿ ಮತ್ತು ಒಂದು ಬೆಲ್ಟ್ ಕೂಡ ಸಿಗುತ್ತೆ, ಅದಕ್ಕೆ ಮ್ಯಾಚ್ ಆಗುವಂಥದ್ದು. ಅಷ್ಟನ್ನು ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ವೇರ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ನೀವು ಸ್ಯಾರಿ ಉಟ್ಕೊಳ್ಬೇಕಾಗಿಲ್ಲ. ಅಂದರೆ ಸ್ಯಾರಿ ಉಟ್ಕೊಳ್ಳೋ ಫಂಕ್ಷನ್ಸ್ ಇದ್ದರೆ ಅವಾಗ ಇದನ್ನು ವೇರ್ ಮಾಡ್ಬೋದು. ಇದು ಸ್ಯಾರಿ ಥರ ವೇರ್ ಮಾಡೋಕ್ಕೆ ಬರ್ತದೆ. ಓಕೆ, ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಈಗ ನಾನು ರೀಸೆಂಟಾಗಿ ಮೀಶೋದಲ್ಲಿ ಕೂಡ ಹಾಕಿದ್ದೀನಿ, ಇದು ನನ್ನ ಅಕೌಂಟಿಂದ ಹಾಕಿದ್ದೀನಿ. ಸೊ ಅವಾಗ ಬಂದಾಗ ಮತ್ತೊಂದು ಸಲ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟು ಹ್ಯಾಂಡ್ ಬ್ಯಾಗು. ಸಮಥಿಂಗ್ ಕ್ಲಚ್ ಅಂತಲೂ ಹೇಳ್ಬೋದು, ಹ್ಯಾಂಡ್ ಬ್ಯಾಗ್ ಅಂತಲೂ ಹೇಳ್ಬೋದು, ಎರಡೂ ಥರನೂ ಯೂಸ್ ಮಾಡ್ಬೋದು. ಇದು ನಾನು ಮೋಸ್ಟ್ಲಿ 4ನೇ ಸಲದ್ದು ಆರ್ಡ್ರ್, ಇದು 4ನೇ ಬ್ಯಾಗ್ ಆರ್ಡ್ರ್ ಇದು. ಯಾಕಂದರೆ ಅಷ್ಟು ಚೆನ್ನಾಗಿ ಪ್ರಾಡಕ್ಟ್ ರಿಸೀವ್ ಆಗಿದೆ ನನಗೆ. ಮೋಸ್ಟ್ಲಿ ನಾನೇ ಲಕ್ಕಿನ ಇಲ್ಲ ಬೇರೆಯವ್ರ ಅನ್ಲಕ್ಕಿನ ನನಗೆ ಗೊತ್ತಿಲ್ಲ. ಸಿಕ್ಕಿರೋ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆಂದ ಸಿಕ್ಕಿದೆ. ಒಂದೇ ಒಂದು ಪ್ರಾಡಕ್ಟ್ ರಿಟರ್ನ್ ಮಾಡಿಲ್ಲ ನಾನು ಇದುವರೆಗೂ. ಈಗ ನಾನು ರೀಸೆಂಟಾಗಿ 2-3 ಇಯರ್ಸಿಂದ ಮೀಶೋ ಪ್ರಾಡಕ್ಟ್ಸನ್ನ ಬೈ ಮಾಡ್ತಾಯಿದ್ದೀನಿ. ಬಟ್ ಈ ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿರೋದು 1 ಇಯರ್ ಆಯ್ತು ಅಷ್ಟೇ. 2-3 ಇಯರಿಂದ ಬೈ ಮಾಡ್ತಾಯಿದ್ದೀನಿ. ಒಂದೇ ಸಲನೂ ನಾನು ರಿಟರ್ನ್ ಹಾಕಿಲ್ಲ, ಒಂದೇ ಒಂದು ಪ್ರಾಡಕ್ಟ್ ರಿಟರ್ನ್ ಹಾಕಿಲ್ಲ, ಅಷ್ಟು ಚೆಂದ ಸಿಕ್ಕಿದೆ. ಸೊ ಇದು ಬ್ಯಾಗ್ ಕೂಡ ತುಂಬಾ ಚೆನ್ನಾಗಿತ್ತು. ಇದ್ರ ಪ್ರೈಸು ಸಮಥಿಂಗ್ ಎಷ್ಟು ಬಿತ್ತು, ತುಂಬಾ ಅಫೋರ್ಡೆಬಲ್ಲೇ, ಯಾರು ಬೇಕಾದರೂ ಪೇ ಮಾಡ್ಬೋದು. ಏನು ಎಲ್ಲ ಚೀಪ್ ರೇಟಿಂದ ತೊಗೊಳ್ತಾರೆ ಅಂತಲ್ಲ, ಈ ವಿಡಿಯೋ ಟೈಟಲ್ಲೇ ಅಫೋರ್ಡೆಬಲ್ ಐಟಮ್ಸ್ ಇನ್ ಮೀಶೋ ಅಲ್ವಾ. ಸೊ ಅಫೋರ್ಡೆಬಲ್ ಐಟಮ್ಸೇ ಇವುಗಳು. ಅದ್ರ ಸಾಕ್ಷಿಗೋಸ್ಕರನೇ ಫೋಟೋಗಳನ್ನು ಹಾಕೋದು ನಾನು. ಇದು ತುಂಬಾ ಚೆನ್ನಾಗಿದೆ, ನಾನು ಇನ್ನೂ ಯೂಸ್ ಮಾಡಿಲ್ಲ. ತುಂಬ ಇದು ನನಗೆ 180 ಸಮಥಿಂಗ್ ಬಿತ್ತು, 87 ತೋರಿಸ್ತಾ ಇದೆ, 180 ಬಿತ್ತು. ಸೊ ಇದು ನೆಕ್ಸ್ಟ್ ಪ್ರಾಡಕ್ಟು ಕೀ ಚೈನ್ಸ್. ನಾನು ಹೇಳಿದ್ನಲ್ಲ, ನನಗೆ ಸ್ವಲ್ಪ DIY ಹುಚ್ಚು ಜಾಸ್ತಿ, ಸ್ವಲ್ಪ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸು ತುಂಬಾ ಮಾಡ್ತಿರ್ತೀನಿ. ಸೊ ಇದು ಕೀ ಚೈನ್ ಮೆಟೀರಿಯಲ್. ಇದ್ರ ಮೇಲೆ ಡಿಸೈನ್ಸ್ ಮಾಡೋದಿದ್ರೆ, ಇಲ್ಲ ಏನಾದರೂ ಮಾಡಿ ಯಾರಿಗಾದ್ರು ಗಿಫ್ಟ್ ಮಾಡೋದಿದ್ರೆ ಮಾಡಿ ಕೊಡ್ಬೋದು. 4 ಶೇಪಲ್ಲಿ ಬರುತ್ತೆ. ಒಂದು ಫ್ಲವರು, ಇನ್ನೊಂದು ರೌಂಡು, ಇನ್ನೊಂದು ಹಾರ್ಟ್ ಶೇಪು, ಇನ್ನೊಂದು ಸಮಥಿಂಗ್ ಆಯತಾಕಾರ ಶೇಪ್ ಮೋಸ್ಟ್ಲಿ. ತುಂಬಾ ಚೆನ್ನಾಗಿ ಬಂದಿದೆ. 20 ಪೀಸ್ ಬಂದಿದೆ ಇದು. ನಾನು ವಿಡಿಯೋದಲ್ಲಿ ಲೆಕ್ಕ ಮಾಡ್ತಾಯಿದ್ದೀನಿ, ಆ ಮೆಂಟಾಲಿಟಿ ಎಲ್ಲ ಹೋಗುತ್ತೆ. ಸೊ 20 ಪೀಸ್ ಬಂದಿದೆ, ಎಲ್ಲದೂ 5 ಬಂದಿದೆ.
20 ಪೀಸ್ ಸಿಕ್ಕಿದೆ. ನಾನು ಆಲ್ರೆಡಿ ನನ್ನ ತಂಗಿ ಗಿಫ್ಟ್ ಮಾಡಿದ್ದೀನಿ. ಇದಕ್ಕೆ ನೋಡ್ತಿರ್ಬೋದು ನೀವು. ಎಲ್ಲನೂ ತುಂಬ ಒಳ್ಳೆ ಕ್ವಾಲಿಟಿದು ಬಂದಿದೆ, ತುಂಬ ಒಳ್ಳೆಯದು. ಆ್ಯಂಡ್ ಎಲ್ಲೂ ತುಕ್ಕು ಹಿಡ್ದಿರೋದಾಗಲಿ ಜಂಗ್ ಹಿಡ್ದಿರೋದಾಗಲಿ ಆಗಲಿಲ್ಲ. ಒಳ್ಳೆ ಹೊಸ ಪೀಸ್ಗಳನ್ನೇ ಕಳಿಸಿದ್ದಾರೆ. ಈಗ ಪ್ರೆಸೆಂಟ್ ನನ್ನ ಹತ್ರ 19 ಪೀಸ್ ಅಷ್ಟೇ ಇರುತ್ತೆ, ಯಾಕಂದರೆ ಒಂದು ಆಲ್ರೆಡಿ ಗಿಫ್ಟ್ ಮಾಡಿದ್ದೀನಿ. ಇನ್ನೊಂದು ಕೂಡ ರೆಡಿ ಮಾಡಬೇಕು. ಆದರೆ ಆ ರೆಡಿ ಮಾಡೋ ವಿಡಿಯೋನ ಗ್ಯಾರಂಟಿ ಮಾಡಿ ಹಾಕ್ತೀನಿ ನಾನು. ಡೆಫಿನೆಟ್ಲಿ ಆ ವಿಡಿಯೋನ ಬಿಡ್ತೀನಿ. ಸೊ ಇದು ಲೆಕ್ಕ ಮಾಡ್ತಾ ಇರೋದು ನಾನು. ಇದು ಕೂಡ ಅಷ್ಟೇ ತುಂಬಾ ಒಳ್ಳೆ ಪ್ರೈಸಿಗೆ ಸಿಕ್ಕಿದೆ ನನಗೆ. ಎಲ್ಲ DIYದು ಪ್ರಾಡಕ್ಟ್ಸ್ಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಬಟ್ ಯಾವುದು DIY ಪ್ರಾಜೆಕ್ಟ್ಸನ್ನು ತೋರಿಸಿಲ್ಲ ಇನ್ನು. ಸೊ ಐ ಟ್ರೈ. ಅದು ಏನಾಗುತ್ತೆ ಅಂದರೆ ಮಾಡೋ ಟೈಮಿಗೆ ಮರ್ತೋಗ್ಬಿಡ್ತೀನಿ. ಅದು ಅಷ್ಟರಲ್ಲಿ ಅಷ್ಟು ಇನ್ವಾಲ್ವ್ ಆಗಿರ್ತೀನಿ ಅಂದರೆ ಮಾಡಬೇಕು, ಏನಾದ್ರು ಮಾಡ್ತಾಯಿದ್ದೀನಿ ಅನ್ನೋ ಟೈಮಿಗೆ ಈ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಿ ಹಾಕಬೇಕು ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಹಾಕ್ತಾಗಲ್ಲ. ಸೊ ಇದು 20 ಪೀಸ್ ನನಗೆ ಸಮಥಿಂಗ್ ಅರೌಂಡ್ 107ಗೆ ಸಿಕ್ಕಿದೆ. 149 ಈಗ ತೋರಿಸ್ತಾ ಇದೆ, ಬಟ್ 107ಗೆ ಸಿಕ್ಕಿತ್ತು. ಸೊ ನಾನು ಹೇಳ್ದಂಗೆ DIY ಅಂದರೆ ಗಮ್ ಇರಲೇಬೇಕಲ್ಲ. ಹಾಟ್ ಗ್ಲೂದಂತೂ ನೋಡಿದ್ದೀರಿ ನೀವು, ಆ ಚಾಪ್ಟರ್ನ ನೋಡಿದ್ದೀರಿ ಪಾರ್ಟ್ 1 ಆ್ಯಂಡ್ 2 ಅಲ್ಲಿ. ಸೊ ಇದು ಹಾಟ್ ಗ್ಲೂದು ಅನದರ್ ಚಾಪ್ಟರ್, ಗ್ಲೂದ್ ಅನದರ್ ಚಾಪ್ಟರ್, ಗ್ಲೂದು. ಇದು P7000 ಅಂತ ಇದೆ. ಸೊ ಇದು ತುಂಬಾ ಚೆನ್ನಾಗಿದೆ ಗಮ್ಮು. ಇದನ್ನು ಕೂಡ ಮಸ್ಟ್ ರೆಕಮೆಂಡ್ ಮಾಡ್ತೀನಿ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಬೀಡ್ಸಿಗೆ, ಕುಂದನ್ಸ್ ವರ್ಕಿಗೆ, ಬ್ಯಾಗ್ಸಿಗೆಲ್ಲ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ತುಂಬಾ ಗಟ್ಟಿ ಅಂಟ್ಕೊಳ್ಳುತ್ತೆ. ಈವನ್ ಫೆವಿಕ್ವಿಕ್ ಇರುತ್ತಲ್ಲ, ಅದು ಕೂಡ ಒಂದು ಕ್ಷಣಕ್ಕೆ ಬಿಟ್ಕೋಬೋದು. ಬಟ್ ಇದು ಬಿಟ್ಕೊಳ್ತಾ ಇಲ್ಲ. ಏನೋ ನಾನು ಹೇಳ್ತಾ ಇರೋದೇ ತಪ್ಪೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನನಗಿದು ತುಂಬಾ ಇಷ್ಟ ಆಯಿತು. ಇದನ್ನು ನಾನು ಸಿಕ್ಕರೆ ನಾನು ಮತ್ತೊಂದು ಆರ್ಡ್ರ್ ಮಾಡೇ ಮಾಡ್ತೀನಿ. ಸೊ ಇದು ನನಗೆ 100 ರೂಪಾಯಿ ಬಿಟ್ಟು ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಒನ್ನು ಈಗ ಮೋಸ್ಟ್ಲಿ ಇರೋದೆಲ್ಲ ನೆಕ್ ಪೀಸಸ್ಸಿಯ ನೆಕ್ಲೆಸ್ಗಳ ಶಾಕ್. ಇದು ಮೊದಲನೇದು ನೆಕ್ ಪೀಸು, ತುಂಬಾ ಚೆನ್ನಾಗಿ ಕಾಣ್ತು. ಆ್ಯಕ್ಚುಲಿ ವಿಡಿಯೋದಲ್ಲಿ ಲಾಂಗ್ ಇದೆ ಅಂತ ಹಾಕಿದ್ದೆ ನಾನು. ನಂಗೆ ಓಕೆ, ಒಂದು ಲೆವೆಲಿಗೆ ಲಾಂಗ್ ಬಂದಿದೆ, ಬಟ್ ಅಷ್ಟೇನು ಲಾಂಗ್ ಬರಲಿಲ್ಲ. ಸ್ವಲ್ಪ ಮರಾಠಿ ಸ್ಟೈಲ್ ನೆಕ್ ಪೀಸ್ ಇದು, ಮುತ್ತಿನ. ರೀಸೆಂಟಾಗಿ ನಂಗೆ ಮುತ್ತಿನ ನೆಕ್ ಪೀಸ್ಗಳ ಮೇಲೆ ತುಂಬಾ ಹೆಚ್ಚು ಪ್ರೀತಿಯಾಗಿದೆ. ಈಗ ಆಲ್ರೆಡಿ ನನ್ನ ಹತ್ರ ಎಷ್ಟಾಯಿತು ಗೊತ್ತಾ ಮುತ್ತಿನ ನೆಕ್ ಪೀಸಸ್, ತುಂಬಾ ಆಗೋಯಿತು. ಸೊ ಇದು ಸ್ವಲ್ಪ ಮಿಸ್ ಮ್ಯಾಚ್ ಆಗಿತ್ತಷ್ಟೇ, ಏನೂ ಇಲ್ಲ, ಡ್ಯಾಮೇಜ್ ಏನೂ ಇರಲಿಲ್ಲ, ಸರಿಯೇ ಇತ್ತು. ಸ್ವಲ್ಪ ಅದರೊಳಗೆ ಸಿಕ್ಕಾಕೊಂಡಿತ್ತು. ಸೊ ಅದನ್ನು ಬಿಡಿಸ್ತಾ ಇದ್ದೆ ನಾನು ಮರ್ತು ಹೋಗ್ಬಿಟ್ಟೆ. ಅದು ಹೋಗ್ಬಿಡ್ತೇನೋ ಅಂತ ಹೇಳಿ ಹೆದರಿಕೆಯಾಗಿ ನಾನು ವಿಡಿಯೋ ಮಾಡ್ತಿದ್ದನ್ನು ನಿಲ್ಲಿಸಿ ಕಟ್ ಮಾಡಬೇಕಿತ್ತು, ಬಟ್ ಅದು ಮಾಡಲೇ ಇಲ್ಲ. ನಾನೇನು ಮಾಡಿದೆ, ಹಾಗೆ ಮಾಡ್ತಾ ಹೋದೆ. ಸೊ ಅದನ್ನು ಬಿಡಿಸಿದ ಮೇಲೆ ನಾನು ಹೀಗೆ ಕೈ ಮೇಲಿಟ್ಟು ತೋರಿಸ್ತಾ ಇರೋದು. ಕೈ ನೋಡಿ ಯಾರು ಜಡ್ಜ್ ಮಾಡೋಂಗಿಲ್ಲ ಅಂದಾಗೆ. ಸೊ ಇದಾಗಿತ್ತು. ಇದರದ್ದು ಪ್ರೈಸ್ ನನಗೆ 190 ಬಿತ್ತು. ಇದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ, ಬಟ್ ಸ್ಟಿಲ್ ಓಕೆ. ಯಾಕಂದರೆ ನಾನು ನಾರ್ಮಲ್ ರೇಟಲ್ಲಿ ನೋಡಿದಾಗ 490 ರೂಪಾಯಿ ಇತ್ತು, ಬಟ್ ಈಗ ಓಕೆ. ಸೊ ಇದು ನೆಕ್ಸ್ಟ್ ಪೀಸು ಬ್ಯಾಗು, ಹ್ಯಾಂಡ್ ಬ್ಯಾಗು. ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಮೋಸ್ಟ್ಲಿ ಈ ಸಲ ಯೂಸ್ ಮಾಡ್ತೀನಿ, ಫಸ್ಟ್ ಬ್ಯಾಗ್ ಯೂಸ್ ಮಾಡೋದು ಅನಿಸುತ್ತೆ. ಸ್ವಲ್ಪ ಸ್ಟೈಲಿಶ್ ಆಗಿ ಕೂಡ ಇತ್ತು. ಬಿಡಿಸ್ತಾ ಇದ್ದೀನಿ ಅಂದ್ಕೊಂಡಿಂತ ಒಳ್ಳೆ ಕ್ವಾಲಿಟಿಲೇ ಸಿಕ್ಕಿದೆ. ಆ್ಯಕ್ಚುಲಿ ಅಂಗಡಿಲಿ ತೊಗೊಳ್ಲಿಕ್ಕೆ ಹೋದರೂ ಇಷ್ಟು ಕ್ವಾಲಿಟಿ ಸಿಗೋದಿಲ್ಲ ಅನಿಸ್ತು ನನಗೆ. ತುಂಬಾ ಚೆನ್ನಾಗಿತ್ತು. ಚೈನಿಂದು ಒನ್ ಆಫ್ ಈಗ ಟ್ರೆಂಡಿಂಗಲ್ಲಿರೋ ಸ್ಟೈಲಿಶ್ ಬ್ಯಾಗು. ಸೊ ಇದು ಕೂಡ ಅಷ್ಟೇ ನನಗೆ ಸಮಥಿಂಗ್ 280 or 269 ಸಮಥಿಂಗ್ ಬಿತ್ತು. ಅದ್ರ ಫೋಟೋದಲ್ಲಿ ಹಾಕಿದ್ದೀನಿ. ಅದು ಹೋಗ್ತಾ ಫೋಟೋದಲ್ಲಿ ಪ್ರೈಸಸ್ ಚೇಂಜ್ ಆಗ್ತಿರುತ್ತೆ. ನನಗೆ ಸಿಕ್ಕಿದ್ರೆ 260 280 ಒಳಗೆ ಇದೆ, ಅದರೊಳಗೆ ಇರೋ ಪ್ರೈಸಿಗೆ ಸಿಕ್ಕಿತ್ತು. ತುಂಬಾ ಚೆನ್ನಾಗಿದೆ. ಪೇಪರ್ ಒಳಗೆ ಯಾಕೆ ಹಾಕ್ಕೊಡ್ತಾರೆ ಅಂದರೆ ಏನು ಅದರೊಳಗಿರೋ ಜಿಪ್ಸ್ ಆಗಲಿ ಚೈನ್ಸ್ ಆಗಲಿ ಡ್ಯಾಮೇಜ್ ಆಗ್ತಿರಲಿ ಹೇಳಿ ಪೇಪರ್ ಹಾಕ್ಕೊಡ್ತಾರೆ. ಯಾರಿಗಾರು ಗೊತ್ತಿದ್ರೆ ಲೈಕ್ ಮಾಡಿ. ಸೊ ಇದನ್ನು ಓಪನ್ ಮಾಡಿ ನಾನು ಚೆಕ್ ಮಾಡ್ತಾಯಿದ್ದೆ ಎಲ್ಲರೂ ಡ್ಯಾಮೇಜ್ ಇದೆಯಾ ಅಂತ. ವಿಡಿಯೋ ಮಾಡ್ತಾಯಿದ್ರೆ ಏನು ಸುಳ್ಳೆ ಹೇಳಬಾರ್ದಲ್ಲ. ಸೊ ಏನು ಡ್ಯಾಮೇಜ್ ಇರಲಿಲ್ಲ. ಒನ್ ಆಫ್ ದ ಬೆಸ್ಟ್ ಪೀಸ್ ಸಿಕ್ಕಿದೆ. 240 ಈಗ ಹಾಕಿದ್ದಾರೆ. 240 ಇಲ್ಲ, ಅದು 260 or 280 ಇದೆ. ತುಂಬಾ ಚೆನ್ನಾಗಿದೆ. ವರ್ತ್ ಇಟ್, ಆ್ಯಕ್ಚುಲಿ ವರ್ತ್ ಇಟ್ ಪ್ರಾಡಕ್ಟು. ಸೊ ನಾನು ಹೇಳ್ತಾ ಇದ್ನಲ್ಲ ನೆಕ್ ಪೀಸ್ಗಳ ಹಾವಳಿ ಜಾಸ್ತಿ ಅಂತ ಹೇಳಿ. ಸೊ ಇದು ನೆಕ್ ಪೀಸ್, ಇನ್ನೊಂದು ನೆಕ್ ಪೀಸು ಮುತ್ತಿಂದೆಯ. ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಈ ಮುತ್ತಿನ ನೆಕ್ ಪೀಸ್ಗಳ ಮೇಲೆ ಈಗ ರೀಸೆಂಟಾಗಿ ಯಾಕಿಷ್ಟು ಪ್ರೀತಿಯಾಗಿದೆ ಗೊತ್ತಿಲ್ಲ. ಸೊ
ತುಂಬಾ ಚೆನ್ನಾಗಿತ್ತು ನೆಕ್ ಪೀಸು. ಇದೇ ಥರದ್ದೇ ಸ್ವಲ್ಪ ಬಿಗ್ ಒನ್ ಕೂಡ ಹಾಕಿದ್ದೀನಿ, ನೆಕ್ಸ್ಟ್ ಇದೆ ಅದು. ಸೊ ಇದು 1 ಲೈನ್ ಚೈನು. ಹಿಂದೆ ನೋಡಿದ್ರಲ್ಲ ಆ ವಿಡಿಯೋ 2 ಲೈನ್ಸಿಂದು. ಅದು ಸ್ವಲ್ಪ ಮರಾಠಿ ಸ್ಟೈಲ್ ಇದೆ, ಇದು ಸ್ವಲ್ಪ ಸಮಥಿಂಗ್ ನನಗನ್ನಿಸ್ತು ತೆಲುಗು ಸ್ಟೈಲ್ ಇದೆ ಅಂತ ಹೇಳಿ. ಯಾರಾದರೂ ನನ್ನ ವಿಡಿಯೋ ನೋಡಿ ಕೇಳಿದ್ರೆ ನಗ್ತಾರೆ, ಅದು ಹೇಗೆ ಹೇಳ್ತೀನಿ ಅಂತ. ಬಟ್ ತೆಲುಗು ಆ್ಯಂಡ್ ಮರಾಠಿ ಮೂವೀಸ್ ಆ್ಯಂಡ್ ಸೀರಿಯಲ್ಸ್ ಎಲ್ಲ ನೋಡಿದಾಗ ನನಗೆ ಅರ್ಥ ಆಗಿದ್ದದು. ಆ್ಯಂಡ್ ಇದು ಕೂಡ ಅಷ್ಟೇ, ಕಿವಿದು ಇದ್ರದ್ದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಕೊಟ್ಟಿರೋ ಪ್ರೈಸಿಗೆ ಬರ್ತಿದೆಯಾ. ಯಾರಿಗಾರು ಗಿಫ್ಟ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಹೆವಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋರಿಗೆ. ಸೊ ಅದ್ರ ಪ್ರೈಸಿನ ಫೋಟೋ ಹಾಕಿದ್ದೀನಿ. ನೆಕ್ಸ್ಟ್ ಇದರ ಮೇನ್ ಪೀಸ್ ಇದು ಆ್ಯಕ್ಚುಲಿ 2 ಸಿಗ್ತಾಯಿತ್ತು ಆಫರಲ್ಲಿ. ಬಟ್ ನಾನು ಒಂದು ಸಲ ಇನ್ನೊಂದನ್ನು ದುಡ್ಡಿದ್ದಾಗ ಆರ್ಡ್ರ್ ಮಾಡಿದ್ದು, ಅದಕ್ಕೋಸ್ಕರ ಹೀಗೆ ಬಂದಿದೆ. ನಾನು ಆದರೆ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ 2 ಒಂದೇ ಸಲ ಎಡಿಟ್ ಮಾಡ್ತೀನಿ. ಇದು 2 ಹಿಂದೆ ತೋರಿಸಿದ ಪೀಸನ್ನು ಮುಂದೆ ಈ ನೋಡ್ತಾ ಇರೋ ಪೀಸನ್ನು 2 ಒಂದೇ ಸಲ ವೇರ್ ಮಾಡ್ಬೋದು. ತುಂಬ ಪ್ರಿಟಿಯಾಗಿ ಕಾಣುತ್ತೆ. ನಾನು ರೆಕಮೆಂಡ್ ಮಾಡೋದಾದರೆ ವೈಟ್ ಆರ್ ರೆಡ್ ಸ್ಯಾರಿ ಹಾಕಿದ್ರೆ ಇದೆರಡನ್ನು ವೇರ್ ಮಾಡಿದ್ರೆ, ಇದೆರಡು ನೆಕ್ ಪೀಸನ್ನು ವೈಟ್ ಆ್ಯಂಡ್ ರೆಡ್ ಸ್ಯಾರಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನಾನು ರೆಕಮೆಂಡ್ ಮಾಡೋದಾದ್ರೆ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೇ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಬೇರೆ ಯಾವ್ದಾದ್ರು ನೆಕ್ ಪೀಸ್ ಅಂದರೆ ಅದು ಕೇಳೋದಕ್ಕೆ ಹಾಕೊಂಡು ಹೋಗ್ಲಿಕ್ಕೆ ಕೊಟ್ಬಿಡ್ತೀನಿ. ಇದನ್ನು ಮಾತ್ರ ಕೊಡೋದಿಲ್ಲ, ಅಷ್ಟು ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಕೂಡ ನನಗೆ 190 ಸಮಥಿಂಗ್ ಬಿತ್ತು, 190 ಇದು ಅದೇ ಫೈನಲ್ ಪ್ರೈಸ್ ಇಡಲಿಕ್ಕಿಲ್ಲ. ಸೊ ಇದನ್ನು ಕೂಡ ಅಷ್ಟೇ, ಯಾರಿಗಾದ್ರೂ ಗಿಫ್ಟ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದನ್ನು ಎಲ್ಲರೂ ಇಷ್ಟಪಡ್ತಾರೆ. ನಾನು ನಾರ್ಮಲಿ ಹಾಕಲ್ಲ, ಯಾವುದ್ರ ಬಗ್ಗೆನೂ ಅಷ್ಟು ಹೇಳಲ್ಲ, ಬಟ್ ಇದು ಮಸ್ಟ್ ರೆಕಮೆಂಡೆಡ್. ಈ ಪೀಸ್ ಮಾತ್ರ ತುಂಬ ಯುನೀಕಾಗಿ ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ. ಈವನ್ ಫೋಟೋದಲ್ಲಿ ಅವ್ರು ಮೀಶೋದಲ್ಲಿ ಹೇಗೆ ಫೋಟೋ ತೋರಿಸಿರಲ್ಲ ಹಾಗೆ ಬಂದಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.